ಆರ್ಎಸ್ಎಸ್ ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಅತ್ಯಂತ ಚಿರಪರಿಚಿತ ಹೆಸರು. ಇವತ್ತಿನ ಪಾಲಿಟಿಕ್ಸ್ ನಲ್ಲಂತೂ ಸಾಮಾಜಿಕ ಜೀವನದಲ್ಲಂತೂ ಇದನ್ನು ಬಿಟ್ಟು ಮಾತನಾಡಕ್ ಆಗಲ್ಲ ಅನ್ನೋ ಮಟ್ಟಿಗೆ ಈ ಸಂಘಟನೆ ಬೆಳೆದಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ, ಇವತ್ತು ಆರ್ಎಸ್ಎಸ್ ಅಂದ್ರೆ ರಾಹುಲ್ ಗಾಂಧಿ ಸಿಡಿದು ಬೀಳ್ತಾರೆ. ನಮ್ಮ ದೊಡ್ಡ ಶತ್ರು ಬಿಜೆಪಿ ಎಲ್ಲ ಆರ್ಎಸ್ಎಸ್ ಅಂತ ಪರಿಗಣಿಸ್ತಾರೆ. ಆದ್ರೆ ಇತಿಹಾಸದ ಒಂದು ಕಟು ಸತ್ಯ ಏನು ಅಂದ್ರೆ, ಈ ಸಂಘಟನೆಗೆ ಜನ್ಮ ಕೊಟ್ಟಿದ್ದು ಅದೇ ಕಾಂಗ್ರೆಸ್ನಲ್ಲಿದ್ದ ಒಬ್ಬ ಟಾಪ್ ಲೀಡರ್. ಕಾಂಗ್ರೆಸ್ನ ತೀವ್ರವಾದಿ ಗುಂಪಲ್ಲಿ ಗುರುತಿಸಿಕೊಂಡಿದ್ದ, ಅವತ್ತಿನ ಸ್ವಾತಂತ್ರ್ಯ ಹೋರಾಟದಲ್ಲೂ ಭಾಗಿಯಾಗಿದ್ದ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಇದನ್ನು ಸ್ಥಾಪನೆ ಮಾಡಿದ್ರು. 1925 ಸೆಪ್ಟೆಂಬರ್ 27ನೇ ತಾರೀಕು ಅಂದರೆ ಈ ವಿಡಿಯೋ ಪಬ್ಲಿಷ್ ಆಗ್ತಿರೋ ದಿನದ ಕರೆಕ್ಟ್ 100 ವರ್ಷಗಳ ಹಿಂದೆ ವಿಜಯದಶಮಿಯ ದಿನ ಇದಕ್ಕೆ ಚಾಲನೆ ಸಿಕ್ತು. ಬ್ರಿಟಿಷ್ ಭಾರತದಲ್ಲಿದ್ದ ಇಂದು ಮಹಾರಾಷ್ಟ್ರಕ್ಕೆ ಸೇರಿರೋ ನಾಗ್ಪುರದಲ್ಲಿ ಈ ಸಂಘಟನೆ ಹುಟ್ಕೊಳ್ತು. ಈಗ ಆರ್ಎಸ್ಎಸ್ ದೇಶಾದ್ಯಂತ 40 ಲಕ್ಷ ಮೆಂಬರ್ಸ್ ಅನ್ನ ಹೊಂದಿದೆ, 83,000 ಬ್ರಾಂಚ್ಗಳನ್ನ ಹೊಂದಿದೆ. ಆದ್ರೆ ಈ ಸಂಘಟನೆ ಶುರುವಾಗಿತ್ತು ಜಸ್ಟ್ 17 ಜನರಿಂದ. ಹೆಡ್ಗೇವಾರ್ ಅವರ ಮನೆಯ ರೂಮ್ ಒಂದರಲ್ಲಿ ಇದರ ಬಗ್ಗೆ ಚರ್ಚೆ ಆಯಿತು, ಮೊದಲ ಚರ್ಚೆ. ಅವಾಗ ಇದರ ಯೋಜನೆ ಆರಂಭಿಕ ಹಂತದಲ್ಲಿ ಮೊಳಕೆ ಹೊಡಿತು. ಇದಾದ್ಮೇಲೆ ಅಪ್ಪಾಜಿ ಜೋಶಿ, ಬಯ್ಯಾಜಿ ಧಾನಿ, ಬಾಬಾ ಸಾಹೇಬ್ ಆಮ್ಟೆ, ದಾದಾ ರಾವ್ ಪರಮಾರ್ಥ, ಬಾಳಾ ಸಾಹೇಬ್ ದೇವರಸ್ ಹಾಗೆ ವಿಠಲ್ ರಾವ್ ಪಾಟ್ಕಿ ಅಂತವರು ಈ ಸಂಘವನ್ನ ಬೆಳೆಸ್ಕೊಂಡು ಹೋದ್ರು. ಇದಕ್ಕೆ ಸಂಬಂಧಪಟ್ಟ ಪೂರ್ಣ ಮಾಹಿತಿಯ ಫುಲ್ ವಿಡಿಯೋ ಈ ರಿಲೇಟೆಡ್ ವಿಡಿಯೋದಲ್ಲಿ ಮಿಸ್ ಮಾಡದೆ ಚೆಕ್ ಮಾಡಿ.